ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ UPSC ಬರೆದು AS, IPS ಆಗ್ಬೇಕಂತ ಕನಸು ಹೊಂದಿದ್ದೀರಾ? ಇಲ್ಲ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ KPSC ಎಕ್ಸಾಮ್ ಬರೆದು KS ಆಗ್ಬೇಕಂತ ಏನ್ ಕನಸು ಹೊಂದಿದ್ದೀರಾ? ನಿಮ್ಮ ಹತ್ರ ಏನು ಅಮೌಂಟ್ ಇಲ್ವಾ? ಅಷ್ಟು ದುಡ್ಡು ಖರ್ಚು ಮಾಡಿ ನಾವೇನು ಓದ್ಬೇಕಂತ ಅಮೌಂಟ್ ಇಲ್ಲ ಅಂದ್ರೆ ಈಗ ಗೌರ್ಮೆಂಟ್ ಕಡೆಯಿಂದ ಏನಪ್ಪಾ ಅಂದ್ರೆ ನಿಮ್ಗೆ ಫ್ರೀ ಕೋಚಿಂಗ್ ನೀಡಲು ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಓಕೆನಾ? ಅದು ಏನಪ್ಪಾ ಅಂದ್ರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಏನಪ್ಪಾ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ನಿಮ್ಗೆ ಎವ್ರಿ ಇಯರ್ ಏನಪ್ಪಾ ನಿಮ್ಗೆ ಫ್ರೀ ಕೋಚಿಂಗ್ ಕೊಡ್ತಾ ಇದ್ರು. ಈಗ ಏನಪ್ಪಾ ಅಂದ್ರೆ ನಿಮ್ಗೆ ಮೈನಾರಿಟಿ ಸ್ಟೂಡೆಂಟ್ ಏನಪ್ಪಾ ಅಂದ್ರೆ ಈಗ ಫ್ರೀ ಕೋಚಿಂಗ್ ನೀಡಲು ಅವರಿಗೆ ಈಗ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ? ಅದ್ರ ನೀವು ಯಾರು ಅಪ್ಲೈ ಮಾಡೋಕೆ ಏನ್ ಕಂಡೀಷನ್ ಇದಾವೆ ಅಂತಂದ್ರೆ ಈ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ? ನೀವೇನಾದ್ರೂ ಅಫಿಷಿಯಲ್ ಸಮಾಜ ಇಲಾಖೆ ಕಡೆಯಿಂದ ಏನೋ ಈ ವೆಬ್ಸೈಟ್ ಒಳಗೆ ಬಂದಂದ್ರೆ ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಆಗಿರುತ್ತೆ. ಓಕೆನಾ? ಈಗ ರಿಲೀಸ್ ಆಗಿತ್ತು. ಓಕೆನಾ? ಇದು ಇಲ್ಲಿ ಕಾಣ್ತಾ ಇಲ್ಲ, ನಾ ಈ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ. ಓಕೆನಾ? ಏನಪ್ಪಾ ಅಂದ್ರೆ ಇನ್ನು ಅಪ್ಲಿಕೇಶನ್ ಸ್ಟುಡಿಯೋದಲ್ಲಿ ಯಾವ್ದಾರು ಹಾಕ್ಬೇಕಂತ ನಿಮಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಓಕೆನಾ? ಈಗ ಸಮಾಜ ಕಲ್ಯಾಣ ವೆಬ್ಸೈಟ್ ಒಳಗೆ ಹೋದ್ರೆ ಈಗ ನಿಮಗೆ ಅಫಿಷಿಯಲ್ ನ್ಯೂ ನೋಟಿಫಿಕೇಶನ್ ಯೂಸ್ ಮಾಡ್ತೀವಿ ಡೌನ್ಲೋಡ್ ಮಾಡ್ಕೊಂಡು ನೀವು ಅಂತ ನೋಡ್ಕೋಬಹುದು. ಓಕೆನಾ? ಏನಪ್ಪಾ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಡೆಯಿಂದ ನೀವು ಏನಪ್ಪಾ ಅಂದ್ರೆ ಈಗ ನೋಟಿಫಿಕೇಶನ್ ಯೂಸ್ ಮಾಡಿದ್ದಾರೆ. ಓಕೆನಾ? ಇಲ್ಲಿ ಏನಪ್ಪಾ ಅಂದ್ರೆ ಯಾರು ಅಪ್ಲೈ ಮಾಡಕಪ್ಪ ಅಂದ್ರೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಓಕೆನಾ? ಈ ಅಫಿಷಿಯಲ್ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ಯಾರು ಅಪ್ಲೈ ಮಾಡಕಪ್ಪ ಅಂದ್ರೆ ಮುಸ್ಲಿಮ್ಸ್ ಅವ್ರು ಅಪ್ಲೈ ಮಾಡ್ಬೋದು, ಕ್ರಿಶ್ಚಿಯನ್ ಅವ್ರು ಅಪ್ಲೈ ಮಾಡ್ಬೋದು, ಜೈನ್ ಧರ್ಮದವರು, ಬುದ್ಧ ಧರ್ಮದವರು, ಸಿಕ್ಕಿಂ, ಪಾರ್ಸಿ ಧರ್ಮದ ಏನಪ್ಪಾ ಅಂದ್ರೆ ಈಗ ಏನಪ್ಪಾ ಅಂದ್ರೆ ಫ್ರೀ ಕೋಚಿಂಗ್ ನೀವು ಅಪ್ಲೈ ಮಾಡೋದು. ಓಕೆನಾ? ಏನಪ್ಪಾ ಅಂದ್ರೆ 2025-26 ಸಾಲಿನ UPSC ಫಿಲ್ಮ್ ಸಪೋರ್ಟ್ ಏನಪ್ಪಾ ಅಂದ್ರೆ ಪ್ರೋಗ್ರಾಮ್ಗೆ ಪೂರ್ವಭಾವಿ ಅಂದ್ರೆ ಫಿಲ್ಮ್ಸಿ ಮತ್ತು ತರಬೇತಿ ಪಡೆಯಲು ಅಲ್ಪಸಂಖ್ಯಾತರ ಸಮುದಾಯ ಅಭ್ಯರ್ಥಿಗಳಿಗೆ ಅರ್ಜಿ ಆಹ್ವಾನಿಸಲು ಪ್ರಕಟಲಾಗಿದೆ. ಏನಪ್ಪಾ ಅಂದ್ರೆ ನಿಮಗೆ ಅರ್ಜಿ ಆಹ್ವಾನಿಸಲು ಏನಪ್ಪಾ ಅಂದ್ರೆ ಹೀಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ? ಈಗ ಅರ್ಜಿ ಏನಪ್ಪಾ ಅಂದ್ರೆ ಆನ್ಲೈನ್ ನೀವು ಅಪ್ಲೈ ಮಾಡಬೇಕು. ಓಕೆನಾ? ಯಾವ ತರ ಆಫ್ಲೈನ್ ಹೋಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ನೀವು ಆನ್ಲೈನ್ ಅಪ್ಲೈ ಮಾಡಬೇಕು. ಈ ಅರ್ಜಿಯ ಅಪ್ಲಿಕೇಶನ್ ಆಗಿದೆ ಇಷ್ಟು ತಿಂಗಳು ನಮ್ಗೆ ಕೋಚಿಂಗ್ ಇರುತ್ತೆ ನೋಡೋದಾದ್ರೆ 2025-26 ಸಾಲಿನ ಅಲ್ಪಸಂಖ್ಯಾತ ನಿರ್ದೇಶನದ ವತಿಯಿಂದ ಬೆಂಗಳೂರಿನ ಎಜುಕ್ ಭವನದ ವಸತಿಯಿಂದ 4 ತಿಂಗಳು ಏನಪ್ಪಾ ನಿಮಗೆ 4 ತಿಂಗಳ ಫಿಲಿಮ್ಸ್ ಸಪೋರ್ಟ್ ಪ್ರೋಗ್ರಾಮ್ಗೆ ಪೂರ್ವಭಾವಿ ಪರೀಕ್ಷೆ ತರಬೇತಿಯನ್ನು ಪ್ರತಿಷ್ಠಿತ ಸಂಸ್ಥೆಯ ಮೂಲಕ ನೀಡಲಾಗುತ್ತದೆ. ಸದರಿ ತರಬೇತಿ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಏನಪ್ಪಾ ಅಂದ್ರೆ ಈ UPSC ಫಿಲಿಮ್ಸ್ ಏನಪ್ಪಾ ಅಂದ್ರೆ 4 ತಿಂಗಳ ನಿಮಗೆ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ. ನಿಮಗೆ 4 ತಿಂಗಳಲ್ಲಿ UPSC ಫಿಲಿಮ್ಸ್ ಏನೇನು ಬೇಕು ಕಂಪ್ಲೀಟ್ ಆಗಿ ನಿಮ್ಗೆ ಏನಪ್ಪಾ ಅಂದ್ರೆ ಫ್ರೀ ಕೋಚಿಂಗ್ ಕೊಡ್ತಾ ಹೋಗ್ತಾರೆ. ಓಕೆನಾ? ಇದೇನಪ್ಪಾ ಅಂದ್ರೆ ಈಗ ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಇನ್ಸೈಟ್ ಆಗಿರ್ಬೋದು, ಅಕ್ಕ IAS ಆಗಿರ್ಬೋದು, ಇಂಡಿಯಾ 4 IAS ಆಗಿರ್ಬೋದು, ಶಂಕರ್ IAS ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಸ್ವಲ್ಪ ಐ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ ಕೋಚಿಂಗ್ ಸೆಂಟರ್ ಆಗಿರ್ತವೆ. ಅಂತ ಕೋಚಿಂಗ್ ಸೆಂಟರ್ ಏನಪ್ಪಾ ನಿಮಗೆ ಏನಪ್ಪಾ ಅಂದ್ರೆ ಕೋಚಿಂಗ್ ಅವ್ರು ಕೊಡ್ತಾ ಹೋಗ್ತಾರೆ. 4 ತಿಂಗಳ ಕಾಲ ಏನಪ್ಪಾ ಅಂದ್ರೆ 4 ತಿಂಗಳ ಕಾಲ ಏನಪ್ಪಾ ಅಂದ್ರೆ ನಿಮಗೆ ಕೋಚಿಂಗ್ ಕೊಡ್ತಾ ಹೋಗ್ತಾರೆ. 4 ತಿಂಗಳು ಅಂತಾರೆ, ಬಟ್ ಸ್ವಲ್ಪ ಜಾಸ್ತಿ ಹೋಗ್ತಾ ಹೋಗುತ್ತೆ. ಅದಾದ್ಮೇಲೆ ಸ್ಟಡಿ ನಿಮ್ಗೆ ಏನಪ್ಪಾ ನಿಮಗೆ ಬುಕ್ಕಿಗೋಸ್ಕರ ನಿಮಗೆ ಸ್ಟೈಪಂಡ್ ಕೂಡ ಕೊಡ್ತಾ ಹೋಗ್ತಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅರ್ಜಿ ಯಾವಾಗ ಹಾಕ್ಬೇಕಪ್ಪ ಅಂದ್ರೆ ಅರ್ಜಿಯ ಪ್ರಾರಂಭ ದಿನಾಂಕ ಬಂದು 4/3/2026 ಅಂದ್ರೆ ಈ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ? ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 9/3/2026 ಅಂದ್ರೆ ಇವತ್ತು ಆಲ್ರೆಡಿ ಎಷ್ಟಪ್ಪ ಡೇಟ್ ಅಂದ್ರೆ ಇವತ್ತು ಆಲ್ರೆಡಿ 5 ಏನಪ್ಪಾ ಡೇಟ್ ಒಳಗಡೆ 5ನೇ ತಾರೀಕು ಏನಪ್ಪಾ ಅಂದ್ರೆ ರಿಮೈನಿಂಗ್ 4 ಡೇಸ್ ಇದೆ. ಓಕೆನಾ? ರಿಮೈನಿಂಗ್ 4 ಡೇಸ್ ಇದೆ. ಹಾಗೆ ಬೇಗ ನೀವು ಅಪ್ಲೈ ಮಾಡ್ಕೊಳ್ಕೇನೆ. ನಿಮ್ಗೆ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅಪ್ಲೈ ಮಾಡೋದು ನಿಮಗೆ ತಿಳಿಸಿ ಕೊಡ್ತೀನಿ. ಓಕೆನಾ? ಆಮೇಲೆ ಇದೀಗ ಕ್ವಾಲಿಫಿಕೇಶನ್ ಅಭ್ಯರ್ಥಿಗಳು ಏನಾಗಿರಬೇಕು ಅನ್ನೋದಾದ್ರೆ ಅಭ್ಯರ್ಥಿಯು ಕನ್ನಡ ರಾಜ್ಯದ ನಿವಾಸಿ ಏನಪ್ಪಾ ನೀವು ಕನ್ನಡದವರಾಗಿರ್ಬೇಕು ಫಸ್ಟ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕು. ಅಂದ್ರೆ ನೀವು ಅಂದ್ರೆ ಮೈನಾರಿಟಿ ಸ್ಟೂಡೆಂಟ್ ಆಗಿರ್ಬೇಕು, ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಜೈನ ಧರ್ಮ ಸೇರಿರ್ಬೇಕು, ಬುದ್ಧ ಧರ್ಮ ಸೇರಿರ್ಬೇಕು, ಸಿಕ್ಕಿಂ ಮತ್ತೆ ಪಾರ್ಸಿ ಏನಪ್ಪಾ ಅಂದ್ರೆ ಧರ್ಮಕ್ಕೆ ನೀವು ಸೇರಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕಾಗುತ್ತೆ. ಅದಾದ್ಮೇಲೆ ಅಭ್ಯರ್ಥಿಗಳು ಕಳೆದ ಅಧಿಸೂಚನೆಯಲ್ಲಿ ಅಂದ್ರೆ ಲಾಸ್ಟ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರಲ್ವಾ ಲಾಸ್ಟ್ ಇಯರ್, ಅದರಲ್ಲಿ KS ಮತ್ತು UPSC ಪೂರ್ವ ಪರೀಕ್ಷೆಯನ್ನು ಉತ್ತೀರ್ಣ ಆಗಿರಬಾರ್ದು. ಏನಪ್ಪಾ ಅಂದ್ರೆ ಲಾಸ್ಟ್ ಟೈಮ್ ನಿಮಗೆ ಅಪ್ಲೈ ಮಾಡಿಕೊಟ್ಟಿದ್ರಲ್ಲ ಆ UPSC ಮತ್ತು KS ಫ್ರೀ ಕೋಚಿಂಗ್ ನೀವು ಪಾಸ್ ಆಗಿರಬಾರ್ದು. ನೀವು ಫೇಲ್ ಆದ್ರೆ ಕೂಡ ಜಾಬ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಅದಾದ್ಮೇಲೆ ಅಭ್ಯರ್ಥಿಯು ವಯೋಮಿತಿ ಕನಿಷ್ಠ 21ರಿಂದ 35 ವರ್ಷಗಳ ಮೇಲಿರಬಾರ್ದು. ಅಂದ್ರೆ ನಿಮ್ಗೆ ಏನು ಅಪ್ಲೈ ಮಾಡಬೇಕಪ್ಪ ಅಂದ್ರೆ ನಿಮಗೆ 21 ವರ್ಷದಿಂದ 35 ವರ್ಷ ಒಳಗೆ 21 ಮೀಟರ್ ಒಳಗೆ ಇರಬೇಕು. ಹಂಗಿದ್ರೆ ಮಾತ್ರ ನೀವು ಈ ಜಾಬ್ಗೆ ಈ ಫ್ರೀ ಕೋಚಿಂಗ್ ಅಪ್ಲೈ ಮಾಡೋಕ್ಕಾಗುತ್ತೆ. ಇಲ್ಲಂದ್ರೆ ನೀವು ಅಪ್ಲೈ ಮಾಡಕ್ ಆಗೋದಿಲ್ಲ. ಓಕೆ? ಆಮೇಲೆ ಅರ್ಜಿದಾರರಿಗೆ ಸೂಚನೆ ಏನಪ್ಪಾ ಅಂದ್ರೆ ಅರ್ಜಿದಾರರು ಅಲ್ಪಸಂಖ್ಯಾತ ನಿರ್ದೇಶನದ ಜಾಲತಾಣ ಅಂದ್ರೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಕ್ ಹೋಗಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನೆಕ್ಸ್ಟ್ ಇದು ಕೊಟ್ಟಿದ್ದಾರೆ, ಅವ್ರ ನಂಬರ್ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಜಿಲ್ಲೆ ಕಚೇರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತ ಸಹಾಯವಾಣಿ ಸಂಖ್ಯೆ ಏನಪ್ಪ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ತಿಳ್ಕೊಬೇಕಂತ ಇದ್ರು ಇವ್ರ ಅಫಿಷಿಯಲ್ ಏನಪ್ಪ ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ಗೆ ಫೋನ್ ಮಾಡಿ ನಿಮ್ದು ಏನೇ ಡೌಟ್ ಇದ್ರು ಇವ್ರಿಗೆ ತಿಳ್ಕೊಬಹುದು. ಓಕೆನಾ? ಇದಿಷ್ಟು ಏನಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಫ್ರೀ ಕೋಚಿಂಗ್ ಬಿಡಿದಲ್ಲ ಇದು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಯಾವ ತರ ಅಪ್ಲೈ ಮಾಡಕಪ್ಪ,
ಈ ಫ್ರೀ ಕೋಚಿಂಗ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ತೀನಿ. ಓಕೆನಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಡ್ತೀನಿ. ಓಕೆನಾ? ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.